ಮಿತ್ರರೇ ನಮಸ್ಕಾರ. ನಾವಿವತ್ತು ಶನಿಯ ಟ್ರಾನ್ಸಿಷನ್ 2025 ಮಾರ್ಚ್ 29ನೇ ತಾರೀಕು ಶನಿ ಮೀನ ರಾಶಿಗೆ ಹೋಗ್ತಾ ಇದ್ದಾನೆ. ಶನಿ ಮೀನ ರಾಶಿಗೆ ಹೋಗ್ಬೇಕಾದ್ರೆ ಯಾವ ಲಗ್ನಕ್ಕೆ ಯಾವ ರೀತಿಯಾದಂತಹ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮೀನ ರಾಶಿ ಅಂದ್ರೆ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಎಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಮಿತ್ರರೇ, ಮೀನ ರಾಶಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಮುಕ್ತಿಯ ರಾಶಿ. ಮೋಕ್ಷ ತ್ರಿಕೋಣದಲ್ಲಿ ಬರೋದ್ರಿಂದ ಮುಕ್ತಿಯ ರಾಶಿ ಅಂತ ಕೂಡ ಹೇಳ್ಬೋದು. ಮತ್ತೆ ಹೌಸ್ ಆಫ್ ಡಿಪಾರ್ಟೆಡ್ ಸೌಲ್ಸ್ ಅಂತ ಕರೀತಾರೆ. ಹಂಗಂತ ಹೇಳಿದ್ರೆ ನಮ್ಮನ್ನ ಬಿಟ್ಟೋದಂತಹ ಆತ್ಮಗಳು ಅಥವಾ ನಮ್ಮ ಭೂಮಿ ಏನಿದೆ ಅದಕ್ಕಿಂತ ಹೊರಗಿನದಕ್ಕೆ ಸಂಬಂಧಪಟ್ಟಿದ್ದು, ಔಟರ್ ವರ್ಲ್ಡ್ ಗೆ ಸಂಬಂಧಪಟ್ಟಿದ್ದು ಈ ರಾಶಿ ಆಗಿರುತ್ತೆ. ಮತ್ತೆ ಜೈಲು, ಐಸೋಲೇಷನ್, ಹಾಸ್ಪಿಟಲೈಸೇಷನ್ ಇದೆಲ್ಲದನ್ನು ಆದಾಗ ಮನುಷ್ಯ ಅಲೋನ್ ಆಗ್ಬಿಡ್ತಾನೆ, ಅಂದ್ರೆ ಒಬ್ಬಂಟಿ ಆಗ್ಬಿಡ್ತಾನೆ. ಇದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿನೇ. ಮತ್ತೆ ಇದು ಇನ್ನೊಂದನ್ನ ರೆಪ್ರೆಸೆಂಟ್ ಮಾಡುತ್ತದೆ ಏನಂತ ಹೇಳಿದ್ರೆ ಡೊನೇಷನ್, ಮೆಡಿಟೇಷನ್, ಎಲ್ಲಾ ಸ್ಪಿರಿಚುವಲ್ ಆಕ್ಟಿವಿಟಿಗಳನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಈ ರಾಶಿ ಆಗಿರ್ತದೆ. ಮತ್ತೆ ಇನ್ನೇನನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಇಮ್ಯಾಜಿನೇಷನ್, ಕಂಪ್ಯಾಷನ್, ಎಂಪತಿ ಮತ್ತು ಒಂದು ಡಿವೋಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಡಿವೋಷನ್ ಅನ್ನ ರೆಪ್ರೆಸೆಂಟ್ ಮಾಡುವ ಗ್ರಹ ಯಾವುದು? ಶುಕ್ರ ರೆಪ್ರೆಸೆಂಟ್ ಮಾಡುತ್ತೆ. ಆ ಶುಕ್ರ ಉಚ್ಚ ಸ್ಥಾನಕ್ಕೆ ಎಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ಮೀನದಲ್ಲಿ ಹೋಗ್ತಾನೆ. ಸೊ ಇದೆಲ್ಲದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿ ಆಗಿರುತ್ತೆ. ಮತ್ತು ಡ್ಯೂಯಲ್ ಸೈನ್ಸ್ ಕೂಡ ಆಗಿರೋದ್ರಿಂದ ಇದನ್ನ ಜೀವರಾಶಿ ಅಂತ ಕೂಡ ಕರೀಬಹುದು. ಇಂತಹ ಜೀವರಾಶಿಗೆ ಫಸ್ಟ್ ಗ್ರೇಡೆಡ್ ಮ್ಯಾಲಿಫಿಕ್ ಆದಂತಹ ಶನಿಯ ಪ್ರವೇಶ ಆಗ್ತಾ ಇದೆ. ಅದು ಅಲ್ಲದೆ ಸುಮಾರು 50 ದಿನಕ್ಕಿಂತ ಹೆಚ್ಚಾಗಿ ಶನಿ ಇನ್ನೊಂದು ಮ್ಯಾಲಿಫಿಕ್ ಆದಂತಹ ಮೀನದಲ್ಲಿ ಆಲ್ರೆಡಿ ಇರುವಂತಹ ರಾಹುವನ್ನ ಶನಿ ಮೀಟ್ ಮಾಡಕ್ ಹೋಗ್ತಾ ಇದ್ದಾನೆ. ಇದರಿಂದ ಬೇರೆ ಬೇರೆ ಲಗ್ನಕ್ಕೆ ಯಾವ ರೀತಿಯಾದಂತಹ ರಿಸಲ್ಟ್ ಗಳಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಮಿತ್ರರೇ, ಇನ್ನ ಈ ಶನಿಯ ಒಂದು ಟ್ರಾನ್ಸಿಷನ್ ಮೀನದಲ್ಲಿ ಮಿಥುನ ಲಗ್ನದವ್ರಿಗೆ ಹೇಗಿರುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಶನಿ ಮಿಥುನ ಲಗ್ನಕ್ಕೆ 8 ಮತ್ತು 9ನೇ ಮನೆಯ ಅಧಿಪತಿ ಆಗ್ತಾನೆ. ಮತ್ತು ಆತ 10ನೇ ಮನೆಯಲ್ಲೇ ಟ್ರಾನ್ಸಿಟ್ ಮಾಡ್ತಾ ಇರ್ತಾನೆ. ಶನಿ 10ನೇ ಮನೆಯಲ್ಲಿ ಟ್ರಾನ್ಸಿಟ್ ಮಾಡುವಂತದ್ದು ಇವ್ರಿಗೆ ತುಂಬಾ ಒಳ್ಳೇದೇನೆ. ಆದ್ರೆ ಶನಿ 8ನೇ ಮನೆಯ ಅಧಿಪತಿ ಕೂಡ ಆಗಿ 10ನೇ ಮನೆಯಲ್ಲಿ ಇವ್ರಿಗೆ ಟ್ರಾನ್ಸಿಟ್ ಮಾಡ್ತಾ ಇರೋದ್ರಿಂದ ಕೆರಿಯರ್ ಅಲ್ಲಿ ಇವ್ರುಗಳಿಗೆ ಒಳ್ಳೇದಾಗುವಂತಹ ಚಾನ್ಸಸ್ ಇದೆ. ಬಟ್ ಸ್ವಲ್ಪ ಸ್ಟ್ರೆಸ್ಫುಲ್ ಪೀರಿಯಡ್ ಕೂಡ ಆಗಿರುವಂತಹ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದ್ರೂ ಇವ್ರಿಗೆ ಗುರುವಿನ ದಶೆ ನಡೀತಾ ಇತ್ತು ಅಂತ ಹೇಳಿದ್ರೆ, ಯಾಕಂದ್ರೆ ಇದು ಗುರು ಮನೆನೇ ಆಗಿರೋದು, ಅಥವಾ ಶನಿಯ ದಶೆ ಏನಾದ್ರು ನಡೀತಿತ್ತು ಅಂತ ಹೇಳಿದ್ರೆ ಈ ರಿಸಲ್ಟ್ ಗಳು ಇವ್ರಿಗೆ ಪ್ರಾಮಿನೆಂಟ್ ಆಗಿ ಕಾಣಿಸುತ್ತೆ. ಶನಿ ರಾಹು ಜೊತೆ 10ನೇ ಮನೆಯಲ್ಲಿ ಕಂಜಕ್ಟ್ ಆಗಿರೋದ್ರಿಂದ ಸ್ವಲ್ಪ ಇವರು ಮಾಡುವಂತಹ ಕೆಲಸಗಳಲ್ಲಿ ಹಾರ್ಡ್ ಡಿಸಿಷನ್ ಇವ್ರ ಮೇಲೆ ಅಪ್ಲೈ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ 50 ರಿಂದ 60 ದಿನ ಆಲ್ಮೋಸ್ಟ್ 2 ಮಂತ್ಸ್ ಶನಿ ರಾಹು ಜೊತೆ ಇರೋ ತನಕ ಇವ್ರುಗಳಿಗೆ ಕೆರಿಯರ್ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಶನಿ 8ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ಇವ್ರಿಗೆ ಕೆರಿಯರ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಸ್ಟ್ರೆಸ್ ಆಗ್ತಿದೆ ಅಂತ ಗೊತ್ತು. ಬಟ್ ಎಕ್ಸಾಕ್ಟ್ಲಿ ಯಾವ ವಿಷಯದಲ್ಲಿ ಸ್ಟ್ರೆಸ್ ಆಗ್ತಿದೆ ಅಂತ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಅಟ್ ದ ಸೇಮ್ ಟೈಮು ಈ ಶನಿ ಮತ್ತು ರಾಹುವಿನ ಒಂದು ಆಸ್ಪೆಕ್ಟ್ ಗಳು 4ನೇ ಮನೆಯಲ್ಲಿ ಕೂಡ ಹೋಗ್ತಾ ಇರೋದ್ರಿಂದ ಇವರ ಕೆರಿಯರ್ ಬರ್ಡನ್ ಅನ್ನು ತಗೊಂಡು ಇವರು ಮನೆಗೆ ಹೋಗ್ತಾರೆ. ಸೊ ಬೇಸಿಕಲಿ ಇವರ ಒಂದು ನಿದ್ದೆ, ಇವ್ರು ಮಾಡುವಂತಹ ಎಕ್ಸ್ಟ್ರಾ ಕೆಲಸ, ಉದಾಹರಣೆಗೆ ಇವ್ರಿಗೇನಾದ್ರೂ ಕೆಲಸ ಇತ್ತು ಅಂತ ಹೇಳಿದ್ರೆ ಈ ಕೆಲಸನ ಆಫೀಸಲ್ಲೇ ಮುಗಿಸಲ್ಲ, ಇವರು ಆ ಸೇಮ್ ಕೆಲಸನ ಮನೆಗೆ ತಗೊಂಡು ಹೋಗ್ತಾರೆ. ಸೊ ಅಲ್ಲಿ ಬರ್ಡನ್ ಮಾಡ್ಕೋತಾರೆ, ಆ ಮನೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಡೊಮೆಸ್ಟಿಕ್ ಪೀಸ್ ಅಂತ ಏನ್ ಕರಿತೀವಿ ಅದು ಡಿಸ್ಟರ್ಬ್ ಆಗ್ಬಿಡುತ್ತೆ. ಅದರಿಂದ ಇವ್ರಿಗೆ ನಿದ್ದೆ ತುಂಬಾ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಇನ್ ಜನರಲ್ ಆಗಿ ಹೇಳ್ಬೇಕಂತ ಹೇಳಿದ್ರು ಮೀನ ಇಸ್ ದ ಸೈನ್ ಆಫ್ ರೆಸ್ಟ್ ಕೂಡ ಆಗುತ್ತೆ. ಸೊ ಇವ್ರಿಗೆ 4ನೇ ಮನೆಗೂ ಕೂಡ ಡೊಮೆಸ್ಟಿಕ್ ಪೀಸ್ ಅಥವಾ ರೆಸ್ಟ್ ನಿದ್ದೆಗೆ ಸಂಬಂಧಪಟ್ಟಿರೋದಾಗೋದ್ರಿಂದ ಮತ್ತು 10 ಮತ್ತು 4ನೇ ಆಕ್ಸಿಸ್ ಅಲ್ಲಿ ಆಗ್ತಾ ಇರೋದ್ರಿಂದ ನಿದ್ದೆ ಬಹಳ ವರ್ಕ್ ಇಂದ ಡಿಸ್ಟರ್ಬ್ ಆಗುತ್ತೆ. ಆದ್ರೆ ಯಾವಾಗ ರಾಹು ಇದನ್ನ ದಾಟಿ 9ನೇ ಮನೆಗೆ ಬರ್ತಾನೋ, ಶನಿ ಒಬ್ಬರೇ 10ನೇ ಮನೆಯಲ್ಲಿ ಉಳ್ಕೊಳ್ತಾನೋ, ಆಗ ಇವ್ರಿಗೆ ಕೆರಿಯರ್ ಅಲ್ಲಿ ಸ್ವಲ್ಪ ಒಳ್ಳೆ ರಿಲೀಫ್ ಮತ್ತು ಗ್ರೋತ್ ಕೂಡ ಸಿಗುವಂತಹ ಚಾನ್ಸಸ್ ಇರ್ತದೆ. ಇವ್ರುಗಳಿಗೆ ಕೆರಿಯರ್ ರಿಲೇಟೆಡ್ ಕ್ರಿಯೇಟ್ ಆಗುವಂತಹ ಪ್ರಾಬ್ಲಮ್ಗೆ ಒಂದು ರೆಮಿಡಿ ಏನಂತ ಹೇಳಿದ್ರೆ ಅಗೇನ್ ಮೆಡಿಟೇಷನ್ ಅನ್ನ ಮಾಡುವಂತದ್ದು. ಮತ್ತು ಯಾವುದೇ ಕಾರಣಕ್ಕೂ ಇವರ ಕೆಲಸ ಏನಿರುತ್ತೆ ಅದನ್ನ ಮನೆಗೆ ತರಬಾರದು, ಕೆಲಸನ ಆಫೀಸಲ್ಲೇ ಮುಗಿಸ್ಬೇಕಾಗುತ್ತೆ. ಮತ್ತು ಆದಷ್ಟು ಮೆಡಿಟೇಷನ್, ಭಜನೆ, ಧ್ಯಾನ, ನಾಮ ಜಪ ಇಂಥವನ್ನ ಮಾಡೋದ್ರಿಂದ ಇವ್ರುಗಳಿಗೆ ಮೆಂಟಲ್ ಪೀಸ್ ಅನ್ನುವಂಥದ್ದು ಸಿಗುತ್ತೆ.